ಲಕ್ಷ್ಮೀ ನರಸಿಂಹ ಅಂತಂದರೆ ನರಸಿಂಹದೇವರು ಅಂದರೆ ನಾರಾಯಣನ ಸ್ವರೂಪ. ಅದರ ಜೊತೆಯಲ್ಲಿ ಲಕ್ಷ್ಮೀ ದೇವಿ ಕೂಡ ಇರ್ತಾಳೆ. ಲಕ್ಷ್ಮಿಯ ಅನುಗ್ರಹ, ಲಕ್ಷ್ಮೀನಾರಾಯಣ ಅನುಗ್ರಹ. ಇವರು ಕೂತಿರೋದು ಯಾವುದ್ರ ಮೇಲೆ ಅಂತಂದರೆ 7 ಹೆಡೆ ಸರ್ಪದ ಮೇಲೆ. ಸರ್ಪ ಅಂತಂದರೆ ನಮಗೆಲ್ಲ ಗೊತ್ತಿದೆ, ರಾಹುಕೇತುಗಳು ಶಾಂತಿಯಾಗಬೇಕು. ಕುಜ ಮತ್ತು ಶುಕ್ರರ ಅನುಗ್ರಹ ಇದ್ದರೆ ಮನೆಯಲ್ಲಿ ಸ್ತ್ರೀ ಶಾಪಗಳು ದೂರವಾಗುತ್ತೆ ಅಂತ ಹೇಳ್ತಾರೆ. ಆ ಕುಜನ ಸಂಕೇತವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ, ಶುಕ್ರನ ಸಂಕೇತವಾಗಿ ಮಹಾಲಕ್ಷ್ಮೀ ತಾಯಿ, ಹಾಗೆ ರಾಹುಕೇತುಗಳ ಸಂಕೇತವಾಗಿ 7 ಹೆಡೆ ಸರ್ಪದ ಮೇಲೆ ಕೂತಿರುವಂತಹ ಲಕ್ಷ್ಮೀ ನರಸಿಂಹದೇವರು. ಇನ್ನು ಗುರುವಿನ ಅನುಗ್ರಹ ಸದಾಕಾಲ ಗುರುಗಳ ಪಾದ ಎಲ್ಲಿರುತ್ತಪ್ಪ ಅಂತಂದರೆ ಔದುಂಬರ ವೃಕ್ಷದ ಬಳಿಯಲ್ಲಿರ್ತಾರೆ. ಔದುಂಬರದಲ್ಲಿ ಗುರುಗಳು ಸದ್ಗುರು ದತ್ತಾತ್ರೇಯರು ಸಾಕ್ಷಾತ್ತಾಗಿ ನೆಲೆಸಿರ್ತಾರೆ. ಇಂತಹ ಒಂದು ವೃಕ್ಷದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ನಮಸ್ಕಾರವನ್ನು ಮಾಡಿದ್ರೆ ನಮ್ಮ ಸಮಸ್ಯೆಗಳ ಬಗ್ಗೆ ಹರಿಯುತ್ತೋ ಹರಿಯಲ್ವೋ ಅನ್ನೋದನ್ನು ನೀವೇ ನಿರ್ಧಾರ ಮಾಡಿಕೊಳ್ಳಿ. ಇದು ನಿನ್ನೆ ಮೊನ್ನೆಯಿಂದ ಮಾಡ್ತಾ ಇರುವಂಥದ್ದಲ್ಲ, ವರ್ಷಾನುಗಟ್ಟಲೆಯಿಂದ. ನಾನು ಹೇಳಿದೆ 1942ರಲ್ಲೇ ಈ ಮಹಿಮೆಯನ್ನು ತೋರಿಸಿರುವಂತಹ ವೃಕ್ಷ ಇದು. ವೃಕ್ಷವನ್ನು ಪೂಜೆ ಮಾಡಿದ್ರೆ ಎಲ್ಲ ಸಿಕ್ಬಿಡುತ್ತಾ ಅಂತ ನೀವು ವಾದ ಮಾಡಿದ್ರೆ ಖಂಡಿತವಾಗ್ಲೂ ವೃಕ್ಷ ಅನ್ನೋದೇ ನಮ್ಮ ಜೀವನಾಡಿಯನ್ನು ಸ್ಫುರಣಗೊಳಿಸುವಂಥದ್ದು. ಯಾವುದೇ ವೃಕ್ಷದಿಂದ ಅಲ್ಲಿ ಆಮ್ಲಜನಕ ರಿಲೀಸ್ ಆಗ್ತಾ ಇರೋದ್ರಿಂದಲೇ ಇವತ್ತು ನಾವು ಉಸಿರಾಡ್ತಾ ಇದ್ದೀವಿ. ವೃಕ್ಷ ನಾಶವಾಗಿ ಎಲ್ಲ ಕಡೆ ಕಾಂಕ್ರೀಟ್ ಕಾಡಾಗಿರೋದ್ರಿಂದ ಬಿಸಿಲಿನ ಬೇಗೆಯಲ್ಲಿ ನಾವು ಬಳಲ್ತಾ ಇದ್ದೀವಿ ಅನ್ನೋದು ನಿಮಗೆ ಗೊತ್ತಿದೆ. ಅಂತಹ ವೃಕ್ಷದಲ್ಲಿ ಪರಮ ಪೂಜ್ಯನೀಯವಾಗಿರುವಂಥದ್ದು ಕ್ಷೀರಸಾಗರ ಮಂಥನ ಕಾಲದಲ್ಲಿ ಉದ್ಭವ ಆಗಿರುವಂತಹ ಕಲ್ಪವೃಕ್ಷವೇ ಔದುಂಬರ ವೃಕ್ಷ. ಅಂತಹ ಔದುಂಬರ ವೃಕ್ಷದ ಸಾನ್ನಿಧ್ಯದಲ್ಲಿ ಪೌರ್ಣಮಿಯಿಂದ ಪೌರ್ಣಮಿಯವರೆಗೆ 1 ತಿಂಗಳುಗಳ ಕಾಲ ವ್ರತ ನಿಯಮಗಳನ್ನು ಆಚರಣೆ ಮಾಡ್ತಾ, ಏನೇ ಬರಲಿ, ನಾನು ಹೇಳದ್ನಲ್ಲ, ರಾತ್ರಿಯ ಸಮಯವನ್ನು ಕಳಿಬೇಕಾದಂತಹ ಸಂದರ್ಭದಲ್ಲಿ ಯಾವ ರೀತಿ ಇರಬೇಕೋ, ರಾತ್ರಿ ನಾವಿಷ್ಟು ಊಟ ಮಾಡೋದಿಲ್ಲ, ಸ್ವಲ್ಪ ಊಟ ಮಾಡ್ತೀವಿ, ಯಾಕಂದರೆ ಡೈಜೆಸ್ಟ್ ಆಗಲ್ಲ ಅಂತ. ಹಾಗೆ ವ್ರತವನ್ನು ಆಚರಣೆ ಮಾಡೋಣ. 21 ದಿನಗಳ ವ್ರತ ನಾನು ಬಹಳ ನಿಯಮಬದ್ಧವಾಗಿರ್ತೀನಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಳಿ. ನಿಮ್ಮ ಕಷ್ಟ ಸಾಲದ ಬಾಧೆ ಇದೆಯಾ, ಅಥವಾ ಯಾವುದೋ ಜಮೀನಿನ ವ್ಯಾಜ್ಯಗಳಾಗಿದೆಯಾ, ಅಥವಾ ಮದುವೆ ಆಗಿಲ್ವಾ, ಮಕ್ಕಳಾಗಿಲ್ವಾ, ಮದುವೆ ಆಗಿ ಗಂಡ ಹೆಂಡತಿಯಲ್ಲಿ ಸಾಮರಸ್ಯ ಇಲ್ವಾ, ಇನ್ನೂ 10 ಹಲವಾರು ಸಮಸ್ಯೆಗಳು, ಅದು ಒಂದಲ್ಲ ಎರಡಲ್ಲ. ಅಂತಹ ಎಲ್ಲ ಸಮಸ್ಯೆಗಳಿಗೂ ಏಕೀಭವಿಸಿದಂತಹ ಪರಿಹಾರ ಏನಪ್ಪ ಅಂತಂದರೆ ಔದುಂಬರದ ಪ್ರದಕ್ಷಿಣೆ. ಸುಮ್ಮನೆ ಪ್ರದಕ್ಷಿಣೆ ಹಾಕಿದ್ರೂ ಖಂಡಿತವಾಗ್ಲೂ ಸಾಕಾಗತ್ತೆ. ಆದರೆ ಎಲ್ಲದಕ್ಕೂ ಒಂದು ಸಂಕಲ್ಪ ಅಂತ ಇರೋದು. ನಮ್ಮ ಕಲ್ಪನೆಗಳು ಏನು ನಡಿಬೇಕೋ ಅದೆಲ್ಲವನ್ನು ಕೂಡ ಕ್ರೋಢೀಕರಿಸಿ ನಾವು ಪ್ರಾರ್ಥನೆಯನ್ನು ಮಾಡೋದನ್ನು ಸಂಕಲ್ಪ ಅಂತ ಹೇಳ್ತಾರೆ. ಆ ಸಂಕಲ್ಪವನ್ನು ಮಾಡಿಕೊಂಡು ಇಂತಿಷ್ಟು ದಿನಗಳ ಕಾಲ ಭಗವಂತನ ಸೇವೆಯನ್ನು ನಾವು ಮಾಡಿದಾಗ ಖಂಡಿತವಾಗಲೂ ಅದರಲ್ಲಿ ಫಲ ಸಿಗೋದರಲ್ಲಿ ಸಂದೇಹವೇ ಇಲ್ಲ. ಕರ್ಪೂರವನ್ನು ಹಚ್ಚಿ ಪ್ರಾರಂಭ ಮಾಡಿ 21 ಪ್ರದಕ್ಷಿಣೆ ಆದ ನಂತರ ಮತ್ತೆ ಕರ್ಪೂರವನ್ನು ಹಚ್ಚಿ ನಿಮ್ಮ ಸಂಕಲ್ಪವನ್ನು ಹೇಳಿಕೊಂಡು ನೀವು ಈ ರೀತಿ ಸೇವೆಯನ್ನು ಮಾಡಿ 21 ದಿನಗಳ ಕಳೆದ ನಂತರ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕಲಿಲ್ಲ ಅಂತಂದರೆ ಆಮೇಲೆ ನನ್ನನ್ನು ಬಂದು ಕೇಳಿ. ಇದು ನಮ್ಮ ದತ್ತಪೀಠದಲ್ಲಿ ನಡೆಯುವಂತಹ ಒಂದು ಮಹತ್ತರವಾದ ಮಹಿಮೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.